ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸೃಷ್ಟಿಕಂಡದ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ. ಭಗವಾನ್ ಶಿವನು ಕೈಲಾಸ ಪರ್ವತಕ್ಕೆ ಹೋದ ಮತ್ತು ಸೃಷ್ಟಿಕಂಡದ ಉಪಸಂಹಾರವನ್ನು ಇದರಲ್ಲಿ ವರ್ಣಿಸಲಾಗಿದೆ. ಬ್ರಹ್ಮದೇವರು ಹೇಳುತ್ತಾರೆ, ನಾರದ ಮುನಿಯೇ, ಕುಬೇರನ ತಪೋಬಲದಿಂದ ಭಗವಾನ್ ಶಿವನು ಪರ್ವತಶ್ರೇಷ್ಠ ಕೈಲಾಸದಲ್ಲಿ ಹೇಗೆ ಶುಭಾಗಮನವಾಯಿತೆಂಬುದನ್ನು ಕೇಳು. ವಿಶ್ವೇಶ್ವರ ಶಿವನು ಕುಬೇರನಿಗೆ ನಿಧಿಪತಿಯಾಗುವ ವರವನ್ನು ಕೊಟ್ಟು ತನ್ನ ಉತ್ತಮ ಸ್ಥಾನಕ್ಕೆ ಹೊರಟು ಹೋದಾಗ ಅವನು ಮನಸ್ಸಿನಲ್ಲೇ ಹೀಗೆ ವಿಚಾರ ಮಾಡಿದನು. ಬ್ರಹ್ಮದೇವರ ಲಲಾಟದಿಂದ ಪ್ರಾದುರ್ಭಾವವಾಗಿ ಪ್ರಳಯದ ಕಾರ್ಯವನ್ನು ನೆರವೇರಿಸುತ್ತಿರುವ ರುದ್ರನು ನನ್ನದೇ ಪೂರ್ಣ ಸ್ವರೂಪನಾಗಿರುವನು. ಆದ್ದರಿಂದ ಅವನ ರೂಪದಲ್ಲೇ ನಾನು ಗುಹ್ಯಕರ ನಿವಾಸ ಸ್ಥಾನ ಕೈಲಾಸ ಪರ್ವತಕ್ಕೆ ಹೋಗುವೆನು. ಅವನ ರೂಪದಿಂದಲೇ ನಾನು ಕುಬೇರನ ಮಿತ್ರನಾಗಿದ್ದುಕೊಂಡು ಅದೇ ಪರ್ವತದಲ್ಲಿ ಉಲ್ಲಾಸದಿಂದ ಇರುವೆನು ಮತ್ತು ಭಾರಿ ತಪಸ್ಸನ್ನು ಮಾಡುವೆನು. ಶಿವನ ಈ ಇಚ್ಛೆಯನ್ನು ಚಿಂತಿಸಿ ರುದ್ರದೇವನು ಕೈಲಾಸಕ್ಕೆ ಹೋಗಲು ಉತ್ಸುಕನಾಗಿ ಡಮರುವನ್ನು ನುಡಿಸಿದನು. ಡಮರುವಿನ ಆ ಧ್ವನಿಯು ಉತ್ಸಾಹವನ್ನು ಬೆಳೆಸುವುದಾಗಿತ್ತು. ಅದು 3 ಲೋಕಗಳಲ್ಲಿಯೂ ತುಂಬಿ ಹೋಯಿತು. ಅದರ ವಿಚಿತ್ರ ಮತ್ತು ಗಂಭೀರ ಶಬ್ದವು ಆಹ್ವಾನದ ಗತಿಯಿಂದ ಕೂಡಿಕೊಂಡಿತ್ತು. ಅರ್ಥಾತ್ ಕೇಳಿದವರಿಗೆ ತನ್ನ ಬಳಿ ಬರಲಿಕ್ಕಾಗಿ ಪ್ರೇರಣೆ ಕೊಡುವಂತಿತ್ತು. ಆ ಧ್ವನಿಯನ್ನು ಕೇಳಿ ನಾನು ಮತ್ತು ಶ್ರೀ ವಿಷ್ಣುವೇ ಮೊದಲಾದ ಎಲ್ಲ ದೇವತೆಗಳು, ಋಷಿಗಳು, ಮೂರ್ತಿಮಂತ ಆಗಮ ನಿಗಮ ಮತ್ತು ಸಿದ್ಧರು ಅಲ್ಲಿ ಬಂದು ಸೇರಿದೆವು. ದೇವಾಸುರರೇ ಮೊದಲಾದ ಜನರೆಲ್ಲರೂ ಬಹಳ ಉತ್ಸಾಹದಿಂದ ಅಲ್ಲಿಗೆ ಬಂದರು. ಭಗವಾನ್ ಶಿವನ ಸಮಸ್ತ ಪಾರ್ಷದರು ಹಾಗೂ ಸರ್ವಲೋಕ ವಂದಿತ ಮಹಾನುಭಾವ ಗಣಪಾಲರು ಎಲ್ಲೆಲ್ಲಿ ಇದ್ದರೂ ಅಲ್ಲಿಂದ ಬಂದು ಸೇರಿದರು. ಇಷ್ಟು ಹೇಳಿ ಬ್ರಹ್ಮದೇವರು ಅಲ್ಲಿಗೆ ಬಂದಿರುವ ಗಣಪಾಲರ ನಾಮಧೇಯಗಳನ್ನು ವಿಸ್ತಾರವಾಗಿ ಪರಿಚಯವನ್ನು ಮಾಡಿಸಿ ಮತ್ತೆ ಹೀಗೆ ಹೇಳಲು ಪ್ರಾರಂಭಿಸಿದರು. ಅಲ್ಲಿಗೆ ಬಂದಿರುವ ಲೆಕ್ಕವಿಲ್ಲದಷ್ಟು ಮಹಾಬಲರಾದ ಗಣಪಾಲರೆಲ್ಲರೂ ಸಾವಿರಾರು ಭುಜಗಳಿಂದ ಕೂಡಿಕೊಂಡಿದ್ದರು. ಮಸ್ತಕದಲ್ಲಿ ಜಟಾಜೂಟದ ಕಿರೀಟವನ್ನು ಧರಿಸಿದ್ದರು. ಎಲ್ಲರೂ ಚಂದ್ರಚೂಡ, ನೀಲಕಂಠ ಮತ್ತು ತ್ರಿಲೋಚನರಾಗಿದ್ದರು. ಹಾರ, ಕುಂಡಲ, ಕೇಯೂರ, ಮುಕುಟ ಮುಂತಾದವುಗಳಿಂದ ಅಲಂಕೃತರಾಗಿದ್ದರು. ಅವರು ನನ್ನಂತೆ, ಶ್ರೀ ವಿಷ್ಣುವಿನಂತೆ ಹಾಗೂ ಇಂದ್ರನಂತೆ ತೇಜಸ್ವಿಗಳಾಗಿ ಕಂಡು ಬರುತ್ತಿದ್ದರು. ಅಣಿಮ ಮುಂತಾದ 8 ಸಿದ್ಧಿಗಳಿಂದ ಸುತ್ತುವರಿದಿದ್ದರು. ಕೋಟಿ ಸೂರ್ಯರಂತೆ ಹೊಳೆಯುತ್ತಿದ್ದರು. ಆಗ ಭಗವಾನ್ ಶಿವನು ಆ ಪರ್ವತದ ಮೇಲೆ ನಿವಾಸ ಸ್ಥಾನವನ್ನು ರಚಿಸಲು ವಿಶ್ವಕರ್ಮನಿಗೆ ಅಪ್ಪಣೆಯನ್ನಿತ್ತನು. ಅನೇಕ ಭಕ್ತರೊಂದಿಗೆ ತನಗೆ ಮತ್ತು ಇತರರಿಗೆ ಇರಲು ಯಥಾಯೋಗ್ಯ ಆವಾಸವನ್ನು ಸಿದ್ಧಗೊಳಿಸಲು ಆದೇಶವನ್ನಿತ್ತನು. ಮುನಿಯೇ, ಆಗ ವಿಶ್ವಕರ್ಮನು ಭಗವಾನ್ ಶಿವನ ಆಜ್ಞೆಗನುಸಾರವಾಗಿ ಆ ಪರ್ವತಕ್ಕೆ ಹೋಗಿ ಶೀಘ್ರವಾಗಿ ನಾನಾ ರೀತಿಯ ಮನೆಗಳನ್ನು ರಚಿಸಿದನು. ಮತ್ತೆ ಶ್ರೀಹರಿಯ ಪ್ರಾರ್ಥನೆಯಂತೆ ಕುಬೇರನ ಮೇಲೆ ಅನುಗ್ರಹವನ್ನು ಮಾಡಲು ಭಗವಾನ್ ಶಿವನು ಆನಂದದಿಂದ ಕೈಲಾಸ ಪರ್ವತಕ್ಕೆ ಹೋದನು. ಉತ್ತಮ ಮುಹೂರ್ತದಲ್ಲಿ ತನ್ನ ಸ್ಥಾನವನ್ನು ಪ್ರವೇಶಿಸಿ ಭಕ್ತವತ್ಸಲ ಪರಮೇಶ್ವರ ಶಿವನು ಎಲ್ಲರಿಗೂ ಪ್ರೇಮದಾನವನ್ನಿತ್ತು ಸನಾಥರನ್ನಾಗಿಸಿದನು. ಬಳಿಕ ಆನಂದ ತುಂದಿಲನಾದ ಶ್ರೀ ವಿಷ್ಣುವೇ ಮೊದಲಾದ ಸಮಸ್ತ ದೇವತೆಗಳು, ಮುನಿಗಳು ಮತ್ತು ಸಿದ್ಧರು ಶಿವನಿಗೆ ಸಂತೋಷವಾಗಿ ಅಭಿಷೇಕ ಮಾಡಿದರು. ಅನೇಕ ರೀತಿಯ ಕಾಣಿಕೆಗಳನ್ನು ಕೈಯಲ್ಲಿ ಎತ್ತಿಕೊಂಡು ಎಲ್ಲರೂ ಕ್ರಮವಾಗಿ ಅವನನ್ನು ಪೂಜಿಸಿದರು ಮತ್ತು ಅತೀವ ಉತ್ಸವದೊಂದಿಗೆ ಅವನಿಗೆ ಆರತಿ ಬೆಳಗಿದರು. ಮುನಿಯೇ, ಆಗ ಆಕಾಶದಿಂದ ಮಂಗಳ ಸೂಚಕವಾದ ಹೂವಿನ ಮಳೆಗರೆಯಿತು. ಎಲ್ಲೆಡೆ ಜಯ ಜಯಕಾರ ಮತ್ತು ನಮಸ್ಕಾರ ಶಬ್ದವು ಪ್ರತಿಧ್ವನಿಸಿತು. ಎಲ್ಲರ ಸುಖವನ್ನು ಹೆಚ್ಚಿಸುವ ಮಹೋತ್ಸವವು ತುಂಬಿ ಹೋಗಿತ್ತು. ಆಗ ಸಿಂಹಾಸನದಲ್ಲಿ ಕುಳಿತು ಶ್ರೀ ವಿಷ್ಣುವೇ ಮೊದಲಾದ ಎಲ್ಲ ದೇವತೆಗಳಿಂದ ಯಥೋಚಿತ ಸೇವೆಯನ್ನು ಸ್ವೀಕರಿಸಿಕೊಂಡು ಭಗವಾನ್ ಶಿವನು ಅತ್ಯಂತ ಶೋಭಿಸುತ್ತಿದ್ದನು. ದೇವತೆಗಳೇ ಮೊದಲಾದ ಎಲ್ಲ ಜನರು ಅರ್ಥಪೂರ್ಣ ಹಾಗೂ ಪ್ರಿಯ ವಚನಗಳಿಂದ ಲೋಕ ಕಲ್ಯಾಣಕಾರಿ ಭಗವಾನ್ ಶಂಕರನನ್ನು ಬೇರೆ ಬೇರೆಯಾಗಿ ಸ್ತೋತ್ರ ಮಾಡಿದರು. ಸರ್ವೇಶ್ವರ ಪ್ರಭುವು ಪ್ರಸನ್ನ ಚಿತ್ತದಿಂದ ಆ ಸ್ತುತಿಯನ್ನು ಕೇಳಿ ಅವರೆಲ್ಲರಿಗೂ ಸಂತೋಷವಾಗಿ ಮನೋವಾಂಛಿತ ವರಗಳನ್ನು ಮತ್ತು ಅಭೀಷ್ಟ ವಸ್ತುಗಳನ್ನು ದಯಪಾಲಿಸಿದನು. ಮುನಿಯೇ, ಅನಂತರ ಶ್ರೀ ವಿಷ್ಣುವಿನೊಂದಿಗೆ ನಾನು ಹಾಗೂ ಇತರ ಎಲ್ಲ ದೇವತೆಗಳು
ಮುನಿಗಳು ಮನೋಭೀಷ್ಟ ವಸ್ತುಗಳನ್ನು ಪಡೆದು ಆನಂದಿತರಾಗಿ ಭಗವಾನ್ ಶಿವನ ಅಪ್ಪಣೆ ಪಡೆದು ತಮ್ಮ ತಮ್ಮ ಧಾಮಗಳಿಗೆ ಹೊರಟು ಹೋದೆವು. ಕುಬೇರನು ಕೂಡ ಶಿವನ ಆಜ್ಞೆಯಂತೆ ಸಂತೋಷವಾಗಿ ತನ್ನ ಸ್ಥಾನಕ್ಕೆ ಹೊರಟು ಹೋದನು. ಮತ್ತೆ ಸರ್ವಥಾ ಸ್ವತಂತ್ರನು, ಯೋಗ ಪರಾಯಣನು, ಧ್ಯಾನ ತತ್ಪರನು ಆದ ಭಗವಾನ್ ಶಂಭುವು ಪರ್ವತ ಶ್ರೇಷ್ಠ ಕೈಲಾಸದಲ್ಲಿ ಇರತೊಡಗಿದನು. ಕೆಲವು ಕಾಲ ಪತ್ನಿ ಇಲ್ಲದೆ ಕಳೆದು ಪರಮೇಶ್ವರ ಶಿವನು ದಕ್ಷ ಕನ್ಯೆ ಸತಿಯನ್ನು ಪತ್ನಿ ರೂಪದಲ್ಲಿ ಪಡೆದುಕೊಂಡನು. ದೇವರ್ಷಿಯೇ, ಮತ್ತೆ ಆ ಮಹೇಶ್ವರನು ದಕ್ಷ ಕುಮಾರಿ ಸತಿಯೊಂದಿಗೆ ವಿಹರಿಸುತ್ತಾ ಲೋಕಾಚಾರ ಪರಾಯಣನಾಗಿ ಸುಖವನ್ನು ಅನುಭವಿಸತೊಡಗಿದನು. ಮುನೀಶ್ವರನೇ, ಈ ಪ್ರಕಾರ ನಾನು ನಿನಗೆ ಆ ರುದ್ರನ ಅವತಾರವನ್ನು ವರ್ಣಿಸಿದನು. ಜೊತೆಗೆ ಅವನು ಕೈಲಾಸಕ್ಕೆ ಆಗಮಿಸಿದ್ದುದನ್ನು, ಕುಬೇರನೊಂದಿಗಿನ ಮೈತ್ರಿಯನ್ನು ಪ್ರಸಂಗಾನುಸಾರವಾಗಿ ತಿಳಿಸಿದನು. ಕೈಲಾಸದ ಅಂತರ್ಗತ ನಡೆಯುವ ಅವನ ಜ್ಞಾನವರ್ಧಿನಿ ಲೀಲೆಯನ್ನು ಕೂಡ ವರ್ಣಿಸಿದನು. ಅದು ಇಹಲೋಕ ಮತ್ತು ಪರಲೋಕಗಳಲ್ಲಿ ಸದಾ ಸಂಪೂರ್ಣ ಮನೋವಾಂಛಿತ ಫಲಗಳನ್ನು ಕೊಡುವುದಾಗಿದೆ. ಏಕಾಗ್ರಚಿತ್ತನಾಗಿ ಈ ಕಥೆಯನ್ನು ಯಾರು ಕೇಳುವನೋ, ಓದುವನೋ, ಅವನು ಈ ಲೋಕದಲ್ಲಿ ಭೋಗಗಳನ್ನು ಅನುಭವಿಸಿ ಪರಲೋಕದಲ್ಲಿ ಮೋಕ್ಷ ಲಾಭವನ್ನು ಪಡೆಯುವನು. ಇಲ್ಲಿಗೆ ರುದ್ರ ಸಂಹಿತೆಯ ಸೃಷ್ಟಿಕಾಂಡವು ಸಮಾಪ್ತವಾಯಿತು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.